ಪಾಂಡುರಂಗ, ನನ್ನ ಮತ್ತೆ ನೀನೇ ಅಲ್ವಾ ಮನೆ ಒಳಗೆ ಬರೋ ಹಾಗೆ ಮಾಡಿದ್ದು? ನನಗೆ ಗೊತ್ತಿದೆ, ನಾನು ಇಲ್ಲದೆ ಇರೋದ್ರಿಂದ ನಿನಗೆ ಬೇಸರ ಆಗ್ತಿತ್ತು ಅಲ್ವಾ? ಏನ್ ಸಕು, ಯಾರ ಜೊತೆ ಮಾತಾಡ್ತಿದ್ಯಾ? ಒಂಟಿಯಾಗಿ ನಿನ್ನಷ್ಟಕ್ಕೆ ನೀನೇ ಮಾತಾಡ್ಕೋತಿದ್ಯಾ? ನೀವು ನಾನೇ? ಏನಾಯ್ತು? ನಾನು ಇಲ್ಲಿಗೆ ಬರಬಾರ್ದಾ? ಅಯ್ಯೋ, ಹಾಗೇನಿಲ್ಲ. ನೀವೀ ಕೋಣೆಗೆ ಬರಬಾರ್ದು ಅಂತ ನಾನೇನು ಹೇಳ್ತಿಲ್ಲ. ತಪ್ಪು ನಂದೆ. ಇಲ್ಲಿವರೆಗೂ ಯಾವತ್ತೂ ಇಲ್ಲಿಗೆ ಬಂದಿರಲಿಲ್ಲ. ಇದೆಲ್ಲ ಏನು ಸಕ್ಕು? ಯಾಕೆ ಅಂದ್ರೆ ಏನಾಯ್ತು? ನಾನೇನಾದ್ರೂ ತಪ್ಪು ಮಾಡಿದ್ನ ಅಂದ್ರೆ? ಇಲ್ಲ, ನೀನು ಯಾವ ತಪ್ಪು ಮಾಡಿಲ್ಲ. ದಿನ ಇಡೀ ನಿನ್ಗೆ ಕೆಲ್ಸಗಳಿರತ್ತೆ. ನಿನ್ ಕೋಣೆನ ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ ನಿನಗೆ ಸಮಯ ಎಲ್ಲಿರುತ್ತೆ? ಈ ಕೋಣೆ ನೋಡು ಎಷ್ಟು ಅಸ್ತವ್ಯಸ್ತವಾಗಿದೆ ಅಂತ. ಸರಿ ಅಂದ್ರೆ ಇವತ್ ನಾನು ಸ್ವಚ್ಛ ಮಾಡ್ತೀನಿ. ನೀನಿರು, ನಾನ್ ಜೋಡಿಸ್ತೀನಿ, ಸರಿನಾ? ಏನಂದ್ರೆ ನೀವಾ? ಏನಂದ್ರೆ ನೀವೇನ್ ಮಾಡ್ತಿದ್ದೀರಾ? ಏನಂದ್ರೆ ಬೇಡ ಅಂದ್ರೆ ಯಾರಾದ್ರೂ ನೋಡಿದ್ರೆ ಮತ್ತೆ ನಿಮ್ಗೆ ಅನವಶ್ಯಕವಾಗಿ ಬೈತಾರೆ. ನನ್ನನ್ನು ಯಾರು ಏನು ಅನ್ನಲ್ಲ. ಅಲ್ಲ, ಈ ಕೋಣೆಯಲ್ಲಿ ಎಷ್ಟೊಂದು ವಸ್ತುಗಳಿವೆ. ಇವನ್ನೆಲ್ಲ ನೀನೊಬ್ಳೆ ಎತ್ತೋದಕ್ಕಾಗತ್ತಾ ಹೇಳು? ಪೂರ್ತಿ ಧೂಳು. ನಿನ್ಗೆ ಹೇಗೆ ಎಟ್ಕತ್ತೆ ಸಕ್ಕು? ನೀನಿರು, ನಾನ್ ಸ್ವಚ್ಛ ಮಾಡ್ತೀನಿ. ಏನಂದ್ರೆ ನನ್ ಮಾತ್ ಕೇಳಿ ಅಂದ್ರೆ ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ನೀನ್ ಈ ಬಟ್ಟೆನ ನಿನ್ ಬಾಯಿ ಕಟ್ಕೋ. ನೀನ್ ಹೀಗೆ ಮಾತಾಡ್ತಾ ಇದ್ರೆ ಯಾರಾದ್ರೂ ಒಬ್ರು ಬರ್ತಾರೆ. ತಗೋ. ಏನ್ ವಿಷಯ ಯಮುನ? ಏನ್ ಬೇಡ ಬಿಡಮ್ಮ. ನಿನ್ ಮನೇಲಿ ಇಟ್ಕೊಂಡು ತಿಂತಿದ್ದೀನಿ ಅಂತ ತಾನೇ ನಿಂಗಿಷ್ಟು ತಾತ್ಸಾರ ಆಗ್ಬಿಟ್ಟಿದೀನಿ. ನನ್ ಜೊತೆ ಜಗಳ ಆಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೇ ಬಂದಿದ್ಯಾ? ನಾನ್ ನಿಮ್ ಒಳ್ಳೇದಕ್ಕೆ ಮಾತಾಡ್ತೀನಿ. ಆದ್ರೂ ನಿನ್ಗೆ ದಿಗುಗೆ ನನ್ ಕಂಡ್ರೆ ಆಗಲ್ಲ. ಅಷ್ಟಕ್ಕೂ ನಿಮ್ಮಿಬ್ರಿಗೂ ನಾನು ಇಷ್ಟನೇ ಇಲ್ಲ. ಕಾಣಿಸ್ಕೊಂಡ್ರೆ ಸಾಕು ನನ್ನ ಆಡ್ಕೊಳ್ತೀರಾ. ನಾನ್ ನಾಳೆ ಹೋಗ್ತಿದ್ದೀನಮ್ಮ. ನನ್ಗೆ ಎತ್ತಿನ ಬಂಡಿ ವ್ಯವಸ್ಥೆ ಮಾಡಿದ್ರೆ ಸಾಕು, ನಿನಗ್ ಪುಣ್ಯ ಬರುತ್ತೆ. ಓ ನನ್ನ ಮುದ್ದಿನ ಮಗಳೇ, ನೆಗಡಿ ಆದ್ರೆ ಮೂಗುರ್ಸ್ಕೊಳಕ್ ಕೂಡ ಬರಲ್ಲ ನಿನ್ಗೆ. ಧೈರ್ಯವಾಗಿ ತಲೆ ಎತ್ತಿ ನನ್ನ ಮುಂದೆ ಮಾತಾಡ್ತೀಯಾ? ಕೆನ್ನೆಗಳು ಕೆಂಪಾಗಿ ಮುಖ ಊದ್ಕೊಂಡಿದೆ. ಎಷ್ಟೊತ್ತತ್ತೆ ಯಮುನಾ? ಯಾಕತ್ತೆ? ಅರೆ ಅರೆ ಯಮುನಾ, ನಿನ್ನನ್ ಪ್ರಾಣನಮ್ಮ. ನೀನ್ ಇಷ್ಟು ಅಮಾಯಕಳಾಗಿದ್ರೆ ಹೇಗ್ ಹೇಳು? ಸುಮ್ನಿರು ಸುಮ್ನಿರು, ಅಳ್ಬೇಡ. ಇಲ್ಬಾ, ಕುತ್ಕೋ ಕುತ್ಕೋ, ಇಲ್ ಕುತ್ಕೋ. ಕಣ್ಣೋರ್ಸ್ಕೋ, ಅಳ್ಬೇಡ. ನಿನ್ಗೆ ಈ ಕಥೆ ನೆನ್ಪಿದ್ಯಾ? ಮೊಸಳೆ ಕೋತಿನ ಆ ಕಡೆ ದಡಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳತ್ತೆ, ನೆನ್ಪಿದ್ಯಾ? ಕೊನೆಗೆ ಅದೇನ್ ಮಾಡತ್ತೆ? ನದಿ ಮಧ್ಯಕ್ ಹೋದ್ಮೇಲೆ ಆ ಮೊಸಳೆ ಕೋತಿನ ತಿಂದಾಕತ್ತೆ. ಅದೇ ತಾನೇ? ಸರಿಯಾಗಿ ಹೇಳ್ದೆ. ಇಲ್ ನೋಡಮ್ಮ ಯಮುನಾ, ನನ್ ಮೇಲೆ ಎಷ್ಟು ಸಲ ಕೋಪ ಮಾಡ್ಕೊಂಡ್ರು, ಎಷ್ಟತ್ರು ನನಗ್ ನಿನ್ ಮೇಲೆ ಕೋಪ ಬರಲ್ಲ. ನಾನ್ ದುಃಖನೂ ಪಡಲ್ಲ. ನಿನ್ಗೆ ಆ ಹಕ್ಕಿದೆ. ಆದ್ರೆ ಅಮ್ಮ ಯಾಕೆ ಹೀಗ್ ನಡ್ಕೊಂಡ್ಲು, ಯಾಕೆ ಹೀಗೆಲ್ಲ ಮಾತಾಡಿದ್ಲು ಅಂತ ನೀನ್ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ನನ್ನ ಪ್ರಶ್ನೆ ಮಾಡು. ನೀನ್ ಬೈಯಮ್ಮ, ನಾನ್ ಸಹಿಸ್ಕೋತೀನಿ. ಆದ್ರೂ ಎಲ್ರೂ ನೋಡ್ತಾ ಇರುವಾಗ ಬೇಡ. ಎಲ್ರೂ ಕೇಳಿಸ್ಕೊಳ್ಳಿ ಅಂತ ತಾನೇ ನಾನು ನಿನ್ ಮೇಲ್ ರೇಗಿದ್ದು, ನಿನ್ನ ಗದ್ರಿದ್ದು. ಕಾರಣ ಇರೋದ್ರಿಂದಾನೇ ಅಮ್ಮ ಹೀಗ್ ಮಾಡ್ತಿದ್ದಾಳೆ ಅಂತ ನೀನ್ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಯಮುನಾ? ಉಳಿದವ್ರಿಗೆ ಅನುಮಾನ ಬರಬಾರ್ದು ಅಂತ ಹಾಗ್ ಮಾತಾಡ್ತೀನಿ. ಎಲ್ರೂ ನಮ್ಮನ್ನ ಒಳ್ಳೆಯವ್ರು ಅಂತ ಅನ್ಕೋಬೇಕು, ನೀನ್ ನನಗ್ ಹೆಚ್ಚಲ್ಲ ಅನ್ಕೋಬೇಕು. ಇಷ್ಟು ಬಿಡಿಸಿ ಹೇಳೋವರೆಗೂ ನಿನ್ಗೆ ಅರ್ಥ ಆಗ್ಲಿಲ್ಲ. ಆ ದೊಡ್ಡಿ ಸಕ್ಕು ನನ್ ಕುತ್ತಿಗೆ ಕಟ್ಟಿರೋ ಕಲ್ಲಿನ ಹಾಗೆ ತಯಾರಾಗಿದ್ದಾಳೆ. ಅವಳನ್ನ ಆಚೆ ಕಳ್ಸೋಣ ಅನ್ಕೊಂಡ್ರೆ ಇದ್ದಿಗೂ ಅಡ್ಡ ಬರ್ತಿದ್ದಾನೆ. ಇನ್ನೊಂದ್ ಕಡೆ ಸಕ್ಕುನ ದಾಸಿಯಾಗಿ ತನ್ನ ಆಶ್ರಮ ಕಳಿಸ್ಲಿಲ್ಲ ಅಂತ ಬಾಬಾ ಅವರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಹೇಳ್ಬೇಕಂದ್ರೆ ನನ್ಗಿದು ಅಗ್ನಿ ಪರೀಕ್ಷೆ ತರ ಆಗಿದೆ. ಆದ್ರೆ ಯಮುನಾ, ಭೂಮಿ ಆಕಾಶ ಒಂದಾದ್ರೂ ನಾನೀ ಪರೀಕ್ಷೆಯಲ್ಲಿ ಗೆಲುವು ಸಾಧಿಸ್ತೀನಿ. ನೋಡಿ ಯಮುನಾ, ನನ್ಗೆ ನಿನ್ನ ಬೆಂಬಲ ಬೇಕು, ನಿನ್ನ ಸಹಾಯ ಬೇಕು. ನಾವಿಬ್ರು ದಿಗು
ನಮ್ ಕೈ ಜಾರ್ ಹೋಗದ ಹಾಗೆ ನೋಡ್ಕೋಬೇಕು. ದೀಪಾವಳಿ ಹಬ್ಬ ಮುಗಿದ ಮರುಕ್ಷಣನೇ ಮೇಳ ತಾಳಗಳ ಜೊತೆ ಸಕ್ಕುನ ಆಶ್ರಮಕ್ಕೆ ಕರ್ಕೊಂಡ್ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಬಲಿ ಕೊಡೋಕು ಮುಂಚೆ ಮೇಕೆಗೆ ಪೂಜೆ ಮಾಡ್ತಾರೆ. ಇದು ಹಾಗೆ ತಾನೇ? ಬಲಿ ಕೊಡ್ಲೇಬೇಕು ಸಕ್ಕೋನ. ದೀಪಾವಳಿ ಹಬ್ಬ ಮುಗಿದ ತಕ್ಷಣ. ಇವತ್ತಿವರು ತುಂಬಾ ಪ್ರಶಾಂತವಾಗಿದ್ದಾರೆ, ಸಂತೋಷವಾಗಿದ್ದಾರೆ. ನನ್ಗಂತೂ ಅಪ್ಪನೇ ನೆನಪಾಗ್ತಾ ಇದ್ದಾರೆ. ಇವ್ರ ಹಾಗೇನೆ ಅಪ್ಪ ನನ್ನ ಪ್ರೀತಿಯಿಂದ ಜಾಗೃತಿಯಾಗಿ ನೋಡ್ಕೋತಿದ್ರು. ಇವತ್ತಿವರು ಅಪ್ಪನ ಥರನೇ ನಡ್ಕೋತಾ ಇದ್ದಾರೆ.